ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಇವತ್ತಿನ ಕಿರಿಕ್ ಟಾಕಿಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಪಾರ್ಟ್ನರ್ವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಪಾರ್ಟ್ನರ್ವ್ರ, ನಮ್ಗೆ ಜೀವನದಾಗ ನಿಮ್ಗೆ ಯಾರ ಆದರ್ಶ ವ್ಯಕ್ತಿಗಳು ಅದಾರ ನಿಮ್ಮ ಜೀವನದಾಗ ಯಾರ್ರಿ? ಆದರ್ಶ ವ್ಯಕ್ತಿಗಳಂತ ಹೇಳಿ ಮೊದಲು ಇದ್ರ, ಹ್ಞೂ ಈಗಿಲ್ಲ. ಯಾಕಂದ್ರೆ ಯಾರನ್ನೋ ಒಬ್ರನ್ನ ಆದರ್ಶ ವ್ಯಕ್ತಿಗಳು ಅಂತ ಹೇಳಿ ಇಟ್ಕೊಂಡಿರ್ತೀವಿ. ಆದ್ರೆ ಸೋಷಿಯಲ್ ಮೀಡಿಯಾದಾಗ ಏನಾಗ್ತೈತೆ ಅಂದ್ರೆ 4 ದಿವಸ ಹೋಗಂಗಿಲ್ಲ ಅವ್ರ ಬದಲು ಏನೋ ನ್ಯೂಸ್ ಬರ್ತೈತಿ. ಅಥವಾ ಈ ಫಿಲ್ಮ್ ಆ್ಯಕ್ಟರ್ಸ್ ಅಂತ ಬಂತು, ಅದನ್ನ ಬಿಟ್ರೆ ರಾಜಕಾರಣಿ ಒಳಗೆ ಯಾರೇ ಆದರ್ಶ ವ್ಯಕ್ತಿಗಳಂತ ಇಟ್ಕೊಂಡಿರ್ತೀವೋ, ಏನೋ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಯಾರಪ್ಪ ಇವ್ರ ಅಂತ ಹೇಳಿ ನಮ್ಮ ಆದರ್ಶ ವ್ಯಕ್ತಿಗಳಂತ ನಂಬಿರ್ತೀವೋ. ಒಂದು ಮತ್ತೊಂದು 4 ದಿವಸ ಹೋಗಂಗಿಲ್ಲ ಅವ್ರ ಬದಲು ಏನೋ ನ್ಯೂಸ್ ಬರ್ತೈತಿ. ಹಾಗಾಗಿ ಏನು ಅನಿಸ್ತೈತಿ ಅಂದ್ರೆ, ಬೇಡಪ್ಪ ಯಾರೋ ಆದರ್ಶ ವ್ಯಕ್ತಿಗಳು ಬೇಡ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡ್ನು ಅಂತೇಳಿ ಅನಿಸ್ಬಿಡ್ತೈತಿ ನನಗೆ. ನನಗೂ ಹಂಗೆ ಭಾಳ ಸಲ ಹಂಗೆ ಅನ್ಸಿತ್ತು ಬಿಡು. ಆದರೆ ಇವತ್ತಿನ ಮಹೇಂದ್ರ ಸಿಂಗ್ ಧೋನಿ ಟಾಪಿಕ್ ಯಾಕೆ ಚೂಸ್ ಮಾಡಿ ಅಂತಂದ್ರೆ, ಅವರಂಥ ಒಬ್ಬ ಆದರ್ಶ ವ್ಯಕ್ತಿ ಮತ್ತು ಡಿಸಿಪ್ಲಿನ್ ವ್ಯಕ್ತಿ ನನಗೂ ಭಾಳ ಮಂದಿ ಒಳಗೆ ದೊಡ್ಡದು ತೂಗಿದೊಳಗೆ ಅವ್ರಂಗೆ ಯಾರು ಬರೋಂಗಿಲ್ಲ ಅಂತ ಅನಿಸಿತ್ತು ನನಗೆ. ಅದಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಮಹೇಂದ್ರ ಸಿಂಗ್ ಧೋನಿಯವರ ಯಾವ ರೇಂಜಿಗೆ ಡಿಸಿಪ್ಲಿನ್ ಅದಾರ ಅಂತಂದ್ರೆ, ಅವರು ಈಗಲೂ ಇನ್ನೂ IPL ಆಡ್ತಾರೆ. ಅವ್ರ ವಯಸ್ಸು ಎಷ್ಟು ಗೊತ್ತೇನೆ? ಎಷ್ಟು? 42 ವಯಸ್ಸು ಅವ್ರಿಗೆ. 42 ಏಜ್ ಆದ್ರೂ ಇನ್ನೂ IPL ಆಡ್ತಾರೋ. ಮತ್ತು ಆದರ್ಶ ವ್ಯಕ್ತಿ ಆಗ್ಬೇಕಂತಾರೆ ಯಾವ ಥರ ಗುಣಗಳು ಇರ್ಬೇಕು ಹೇಳಿ ನಿಂಗೆ? ಆದರ್ಶ ವ್ಯಕ್ತಿ ಆಗ್ಬೇಕಂದ್ರ ಆ ವ್ಯಕ್ತಿಗೆ ತಾ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು. ಎಂಥ ಸಂದರ್ಭದೊಳಗೂ ನಾ ಇದನ್ನು ಬಿಡಂಗಿಲ್ಲ ಅನ್ನೋ ಹಠ ಇರ್ಬೇಕು. ಅದೆಲ್ಲ ಇವ್ರ ಹತ್ತಕ್ಕೆ ಅದ ನೋಡಿ. ಮಹೇಂದ್ರ ಸಿಂಗ್ ಧೋನಿ ಇವ್ರ ಹತ್ತಕ್ಕೆ ಎಷ್ಟು ಶ್ರದ್ಧೆ ಐತೆ ಅಂತಂದ್ರೆ, 42ನೇ ವಯಸ್ಸಿನಾಗ ಒಬ್ಬ 18 ವಯಸ್ಸಿನ ಹುಡುಗಿ ಏನು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಏನೇನು ಎಫರ್ಟ್ ಹಾಕ್ತಾನಲ್ಲ, ಅದೆಲ್ಲ ಎಫರ್ಟ್ ಇನ್ನೂ ಹಾಕ್ತಾರೆ ಅವ್ರು ಇಷ್ಟು ಏಜ್ ಆದ್ರೂ. ಮತ್ತು ಹೆಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ಯಾರು. ಮತ್ತು ಮುಂಚೆ ಅವ್ರು ಇಂಟರ್ನ್ಯಾಷನಲ್ ಕೆರಿಯರ್ ಆಡೋತ್ನಾಗ ಎಷ್ಟೋ ಪ್ಲೇಯರ್ಸ್ಗಳನ್ನ ಅವ್ರು ಎಷ್ಟು ಮ್ಯಾಗ್ ತಂದಾರ ಅಂತಂದ್ರೆ, ಅವ್ರಿಗೆಲ್ಲ ಹುರಿದುಂಬಿಸಿ ಭಾಳಷ್ಟು ಅವ್ರಿಗೆ ಹೆಲ್ಪ್ ಮಾಡ್ಯಾರ. ಮ್ಯಾಕ್ಸಿಮಮ್ ಒಬ್ಬ ಪ್ಲೇಯರ್ ಬೆಳೆದಂತಂದ್ರೆ ತಮ್ಮದು ಅಷ್ಟೇ ತಾವು ನೋಡ್ಕೋತಾರೆ, ಸೆಲ್ಫಿಶ್ ಇರ್ತಾರೆ ಅವ್ರು. ಆದರೆ ಈ ಮನುಷ್ಯ ಹಾಗಿಲ್ಲ. ಎಷ್ಟು ಭಾರಿ ಮನುಷ್ಯ ಅಂತಂದ್ರೆ, ಬಹಳ ಒಬ್ಬ ಬಡ ಕುಟುಂಬದಿಂದ ಬಂದಂಥ ಎಷ್ಟೋ ಪ್ಲೇಯರ್ಸ್ಗಳಿಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡಿ ಮ್ಯಾಗ್ ಕರ್ಕೊಂಬಂದಾರೆ. ಮತ್ತು ಅವರು ಕೂಡ ಒಬ್ಬ ಬಹಳ ಒಂದು ಬಡ ಕುಟುಂಬದಿಂದ ಬಂದವರು. ನಾನು ಕೇಳಿನ ಅವ್ರು ಬಹಳಷ್ಟು ಕಷ್ಟಪಟ್ಟು ಮ್ಯಾಲ ಬಂದಾರತ್ತ, ಬಡ ಕುಟುಂಬದಾಗ ಬೆಳೆದಾರತ್ತ. ಹಾಗಾಗಿ ಅವ್ರಿಗೆ ಮತ್ತೊಬ್ಬರ ಆಟಗಾರರ ಇದನ್ನ ಹೆಂಗಿರ್ತತಿ ಅಂತ ಹೇಳಿ ಗೊತ್ತಿರ್ತೈತಿ ಅವ್ರಿಗೆ. ಹೌದು. ಅವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ನೇಚರ್ ಇರ್ತೈತಿ. ಮತ್ತು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತಂದ್ರೆ ತಾಳ್ಮೆ ಅನ್ನೋದು ಭಾಳ ಬೇಕು, ಪೇಷನ್ಸ್ ಅನ್ನೋದು ಭಾಳ ಬೇಕು. ಇವ್ರ ಅಂತಕ್ಕಂತೂ ಇಷ್ಟೈತೆ ಅಂತಂದ್ರೆ ಅದ ಇವತ್ತಿಗೂ ನಾವು ಅವ್ರ ತಕ್ಕ ಎಂದೂ ಫ್ರಸ್ಟ್ರೇಟ್ ಆಗ್ಯಾರು ಅಥವಾ ಸಿಟ್ಟಿಗೆ ಬಂದರು, ಯಾರಿಗಾರು ಏನ್ರಿ ಅಂದಾರು ಅಂತ ಅನ್ನೋದು ನಾವು ನೋಡಿಲ್ಲ, ಆಮೇಲೆ ಇಲ್ಲಿ ಕೇಳಿಲ್ಲ. ಮತ್ತು ಅವ್ರ ಈ ಸಮಾಜದೊಳಗೆ ಎಷ್ಟು ಸಿಂಪಲ್ ಅದಾರ ಅಂತಂದ್ರೆ, ಸೋಷಿಯಲ್ ಮೀಡಿಯಾಗಂತೂ ಒಟ್ಟು ಟಚೇ ಇಲ್ಲ, ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗಂಗಿಲ್ಲ. ಅವ್ರಾಯಿತು, ಅವ್ರ ಜೀವನ ಆಯಿತು, ಅವ್ರ ಫ್ಯಾಮಿಲಿ ಆಯಿತು, ಅವ್ರ ಕೆಲಸ ಏನಿದ್ರು ಅಲ್ಲೇ ಅವರು ಫಾರ್ಮ್ನಾಗ ಅಗ್ರಿಕಲ್ಚರ್ ಮಾಡ್ಕೋತ ಒಬ್ಬ ರೈತನಾಗಿ ಅವ್ರ ಜೀವನ ತೆಗಿತಾರು. ಇಷ್ಟು ಸಿಂಪಲ್ ಈಗಿನ ಕಾಲದಾಗ ಇರೋದು. ಅದು ಇಷ್ಟು ದುಡ್ಡು ಇಷ್ಟೆಲ್ಲ ಸಂಪಾದನೆ ಮಾಡಿ ಇಷ್ಟೆಲ್ಲ ದುಡ್ಡು ಬಂದ್ರೂ ಒಂದು ಅಹಂಕಾರ ಇಲ್ಲ, ಏನೂ ಇಲ್ಲ ಅಂತಂದ್ರೆ, ಆ ವ್ಯಕ್ತಿ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಒಂಥರ ಏನೋ ಒಂದು ಖುಷಿ ಅನಿಸ್ತೈತಿ. ಅಂಥ ವ್ಯಕ್ತಿಗಳು ಭಾಳ ಅಪರೂಪ ಈಗಿನ ಕಾಲದಾಗ. ಇಲ್ಲ, ನನಗೇನು ಅನಿಸ್ತೈತೆ ಅಂದ್ರೆ, ಅದು ಸೋಷಿಯಲ್ ಮೀಡಿಯಾ ಜೋಡ ಟಚ್ ಇಲ್ಲ ಅಂತಿರಲ್ಲ ನೀವು, ಹಾಗಾಗಿ ಇನ್ನ ತಕ ಅವರಲ್ಲಿ ಒಳ್ಳೆತನ ಉಳಿದೈತಿ ಅಂತ ನನಗೆ ಅನಿಸ್ತೈತಿ. ಹೌದೌದು. ಅದು ಒಂಥರ ಒಳಗಡೆ ಅವ್ರ ಪೀಸ್ಫುಲ್ ಆಗಿರ್ತಾರೋ. ಅಂದ್ರೆ ಬೇರೆ ಥರದ ಕೆಟ್ಟ ಭಾವನೆಗಳ, ಕೆಟ್ಟ ಏನೋ ವಿಚಾರಗಳು ಬರೋಂಗಿಲ್ಲ. ಸೊ ಅದರಿಂದ ಅವ್ರ ನಡತೆಗಳೂ ಅಷ್ಟೇ ಕರೆಕ್ಟಾಗಿ ಉಳಿತಾವು. ಸೊ ಹಾಗಾಗಿ ಅವರು ಒಂಥರ ಐಡಲ್ ಮನುಷ್ಯ ಅಂತ ಅನ್ನಿಸ್ತಾರೆ. ಈಗ ಬಂದು ಹೆಂಗೆ ಯಾವ ರೇಂಜಿಗೆ ನನಗೆ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂತಂದ್ರೆ, ನಿನ್ನೆ ಮ್ಯಾಚ್ ನೋಡಿದ್ಮ್ಯಾಗ ಒಂಥರ ನನಗೆ ಶಾಕ್ ಆಯ್ತು. ನಾವು ಮೊದಲಿಂದನೂ ದೊಡ್ಡ ಫ್ಯಾನ್ ಅವ್ರದ್ದೆ. ಮತ್ತು ಅವರು ಯಾವ ಥರ ಕ್ರಿಕೆಟ್ ಆಡ್ತಿದ್ರಲ್ಲ ಆ ಟೈಮ್ನಾಗ ಎಷ್ಟು ಪೇಷನ್ಸ್ದಿಂದ ಗೇಮ್ ತೊಗೊಂಡು ಹೋಗೋರ, ಮತ್ತು ಆಲ್ಮೋಸ್ಟ್ ವಿನ್ ಮಾಡ್ಸತ್ತಿದ್ರು ಅವ್ರ. ನಮ್ಗೆ ಒಂದು ವರ್ಲ್ಡ್ ಕಪ್ ಗೆಲ್ಸ್ಯಾರ, T20 ವರ್ಲ್ಡ್ ಕಪ್ ಗೆಲ್ಸ್ಯಾರ, ಒಂದು 50 ಓವರ್ ವರ್ಲ್ಡ್ ಕಪ್ ಗೆಲ್ಸ್ಯಾರ. ಸೊ ಇಷ್ಟೆಲ್ಲ ಮಾಡಿ ಸಾಧನೆ ಮಾಡಿ ಆದ್ರೂ ಇನ್ನೂ ತನಕ ಯಾವುದೇ ರೀತಿಯಾದಂಥ ಅವರಲ್ಲಿ ಒಂದು ರೀತಿಯಾದಂಥ ಅಹಂಕಾರದ ಎಲ್ಲೂ ಹುಡುಕ್ಯಾಡ್ರೂ ಕಾಣಿಸಂಗಿಲ್ಲ. ಸೊ ಅಂಥ ವ್ಯಕ್ತಿ ಈಗಿನ ಕಾಲದಾಗ ಭಾಳ ಅಂದ್ರೆ ಭಾಳ ಅಪರೂಪ. ನಿನ್ನೆ ಮ್ಯಾಚ್ ನೋಡಿದ್ಮೇಲೆ ಎಷ್ಟು ಶಾಕ್ ಆಯ್ತು ಅಂದ್ರೆ, ನಂಗೆ ಎಷ್ಟು ಫ್ಲೆಕ್ಸಿಬಿಲಿಟಿ ಅಂದರೆ, ಒಂದು ಸ್ಟಂಪಿಂಗ್ ಮಾಡೋರು ಸ್ಟಂಪಿಂಗ್ ಆ ಸ್ಪೀಡಿನ ಯಂಗ್ಸ್ಟರ್ಸ್ ಏನದಾರಲ್ಲ ಅವ್ರಿಗೆ ಬರೋಂಗಿಲ್ಲ. ಅಷ್ಟು ಸ್ಪೀಡ್ ಅವ್ರು ಹೆಂಗೆ ಅವ್ರದ್ದು ಐಸೈಟ್ ವರ್ಕ್ ಆಗ್ತಿರ್ಬೇಕು, ಹೆಂಗೆ ಅವ್ರದ್ದು ಫೀಟ್ ಮೂಮೆಂಟ್ ಆಗ್ತಿರ್ಬೇಕು, ಅವ್ರು ಹೆಂಗೆ 20 ಓವರ್ ಮ್ಯಾಚ್ನಾಗ ಒಂದು ಓವರಿಗೆ 6 ಬಾಲ್ ಅಂತಂದ್ರೂ 60 ಬಾಲ 120 ಬಾಲ್ಸ್ 120 ಸಲ ಊಟ ಬಿಸಿ ತೆಗಿಬೇಕು. ವಿಕೆಟ್ ಕೀಪರ್ 120 ಸಲ ಊಟ ಬಿಸಿ ತೆಗೆದು ಹಂಗೆ 18 ವರ್ಷದ ಹುಡುಗನ ಗತಿ ಅವ್ರು ಆಟ ಆಡ್ತಾರಂತಂದ್ರೆ ಎಷ್ಟು ಗ್ರೇಟ್ ಅದ. ಸೊ ಅಂದರೆ ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡ್ಯಾರ ನೋಡು.
ಯಾರು ದೊಡ್ಡ ಪ್ಲೇಯರ್ ಆದ್ರ ಅಂತಂದ್ರೆ ತಿಂಡಿ ರೊಕ್ಕ ಸಿಕ್ಕಾಪಟ್ಟೆ ಬರಾಕೈತೆ ಅಂದ್ರೆ ಹ್ಮ್ ಅವ್ರ ರಿಟೈರ್ಮೆಂಟ್ ಲೈಫ್ ಆದ್ಮ್ಯಾಗ ಅಂತೂ ಈ ರೇಂಜಿಗೆ ಫಿಟ್ನೆಸ್ ಮಾಡಕ್ಕೆ ಮೇಂಟೈನ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಇರ್ತೈತಿ, ಆರಾಮಾಗಿ ಜೀವನ ತೆಗಿತಾರೆ ಅವರು. ಆದರೆ ಈ ಮನುಷ್ಯಾಗಂದ್ರೆ ಇನ್ನೂ ಕ್ರಿಕೆಟ್ಗೆ ಏನಾರ ಕೊಡ್ಬೇಕು ನಾ ಕೊಡುಗೆ, ಇನ್ನೂ ಕ್ರಿಕೆಟ್ನಾಗ ಮತ್ತು ಇನ್ನೂ ಏನಾರ ಮಾಡಬೇಕು ಅಂತ ಹೇಳಿ ಇನ್ನೂ ಎಷ್ಟು ಹಂಬಲ್ ಐತೆ ಅಂತಂದ್ರೆ ವಿಚಾರ ಮಾಡುವಂಥದ್ದು ಐತೆ. ಯಾಕಂದ್ರೆ ಎಲ್ಲರಿಗೂ ಒಂದು ಮಾದರಿ ಯಂಗ್ಸ್ಟರ್ಸಿಗಂತೂ ಭಾಳ ಹೇಳಿ ಮಾಡಿಸಿದಂಥ ಇಲ್ಲ ಒಬ್ಬ ಇದ ವ್ಯಕ್ತಿ. ಆ ವ್ಯಕ್ತಿಗೆ ಅವ್ರ ಕೆಲಸದ ಮೇಲೆ ಎಷ್ಟು ಪ್ರೀತಿ ಐತಿ ಅಂತ ಹೇಳಿ ತೋರಿಸ್ತೈತಿ. ಹೌದೌದು, ಆ ಭಾಳ. ಕೆಲಸನ ಅವ್ರ ಎಷ್ಟು ಪ್ರೀತಿ ಮಾಡ್ತಾರ ಕ್ರಿಕೆಟ್ ಅನ್ನ ಅಂತ ಹೇಳಿ ತೋರಿಸ್ತೈತಿ. ಹಾಂ, ಅವರ ಕೆಲವೊಂದು ಇಂಟರ್ವ್ಯೂನಾಗೆಲ್ಲ ಹೇಳ್ತಾರೆ ಅವ್ರ, ನಂಗೆ ಇದು ಬಿಟ್ಟರೆ ನನ್ನ ಜೀವನದಾಗ ಬೇರೆ ಏನಿಲ್ಲ, ಇದು ನನ್ನ ಫಸ್ಟ್ ಲವ್, ಇದು ಎಲ್ಲ ನನ್ನ ಜೀವನ ಅಂದ್ರೆ ಇದು ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ಬೇರೆ ಏನು ಮಾಡಲಿ. ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗ್ತಾರೆ ಮ್ಯಾಕ್ಸಿಮಮ್ ನಾ ಈ ಕ್ರಿಕೆಟ್ ಕ್ಯಾರಿಯರ್ನ ಅದು ಹೇಳಿತೇನೋ ಅಂತ ಹೇಳಿ ಎಷ್ಟೋ ಸಲ ಅವ್ರು ಹೇಳ್ಕೊಂಡಾರು ಸಹಿತ. ಸೊ ಇದೇ ಥರ ಅವ್ರು ಹಿಂಗೆ ಮುಂದುವರಲಿ, ಅವ್ರು ಇದೇ ಥರ ಹಿಂಗೆ ಆಟ ಆಡ್ಕೋತಿರ್ಬೇಕು, ಅವ್ರನ್ನ ನಾವು ನೋಡ್ಕೋತಿರ್ಬೇಕು ಅನ್ನೋದು ನಮಗೂ ಅದೊಂದು ಥರ ಆಸೆ. ಯಾಕಂದ್ರೆ ಅಂಥ ಪ್ಲೇಯರ್ ಇನ್ನು ವಾಪಸ್ ಸಿಗಂಗಿಲ್ಲ. ಸೊ ಒಬ್ಬ ದಿಗ್ಗಜ ಪ್ಲೇಯರ್ ಅವ್ರು ಇದೇ ಥರ ಆಡ್ಕೋತಿರ್ಲಿ. ಆದ್ರೆ ನಮ್ಮ RCB ಸಂಗಟ ಸ್ವಲ್ಪ ಕಡಿಮೆ ಮಾಡಲಿ. ಯಾಕಂದ್ರೆ ಮುಂದಿನ ಮ್ಯಾಚ್ ನಮ್ಮ RCB ಜೋಡಿನೇ ಐತಿ. RCB ಅವ್ರ ಜೊತೆ ವಿನ್ ಆಗಬೇಕು, ಚೆನ್ನೈ ಜೋಡಿ RCB ಗೆಲ್ಲಬೇಕು. ಅಂದ್ರೆ ಮಹೇಂದ್ರ ಸಿಂಗ್ ಧೋನಿಯವ್ರು ಆಡಲಿ, ಖರೆ ನಮ್ಮ ಟೀಮ್ದವ್ರು ಇನ್ನಟ್ಟು ಬೆಟ್ರ್ ಅವ್ರಿಗಿಂತ ಜಾಸ್ತಿ ಆಡಲಿ. ಜಾಸ್ತಿ ಆಡ್ಲಕ್ ಬಿಡ್ಕೊಂಡು ಅವ್ರು ಆಡೋದು ಬ್ಯಾಡ್ ಅಂತ ಬಿಡ್ಕೊಂಡು ಬೇಡ, ಅವರು ಆಡ್ಲಿ, ಆದ್ರೆ ಅವ್ರಿಗಿಂತ ಬೆಟ್ರ್ ಇವ್ರು ಆಡ್ಲಿ. ಈ ಸಲ ಕಪ್ ನಮ್ಮದಂತೂ ಗ್ಯಾರಂಟಿ ಐತಿ. ಓಕೆ, ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಜಾಸ್ತಿ ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಧನ್ಯವಾದಗಳು ಎಲ್ಲರೂ. ಟೇಕ್ ಕೇರ್. ಥ್ಯಾಂಕ್ ಯು.